ಸೊ ಹಾಂ ನೀವು ಸೀರಿಯಲ್ನಲ್ಲಿ 10th ಪಾಸ್ ಮಾಡಿದ್ರಿ, ಅವರು ರಿಯಲ್ ಲೈಫ್ನಲ್ಲಿ ಮತ್ತು ಸೀರಿಯಲ್ನಲ್ಲಿ ಸೆಕೆಂಡ್ PUC ಪಾಸ್ ಮಾಡಿದ್ರು. ಎಲ್ಲ ನಿಮ್ದೇನಾ? ಇಲ್ಲ ನಂದೆ. ಹೆಂಗೆ ಸಾಧ್ಯ ಇದು? ನೀವು 10th ಪಾಸ್ ಮಾಡಿ ಅವ್ರಿಗೆ PUCಗೆ ಗೈಡ್ಲೈನ್ಸ್ ಕೊಟ್ಟಿದ್ರಲ್ಲ. ಅಂದರೆ ನೋಡಿ, ಈಗ ಏನು ಅಂದರೆ ಅನ್ನ ಬೆಂದಿದೆಯಾ ಇಲ್ವಾ ಅಂತ ಹೇಳೋಕ್ಕೆ ರೈತ ಆಗಬೇಕಾಗಿಲ್ಲ. ಏನು ಹೇಳ್ದೆ ಅಂತ ನಂಗೆ ಗೊತ್ತೂ ಆಗಲಿಲ್ಲ. ಅಲ್ಲ, ಒಂದು ಅಗಳು ಬೆಂದಿದೆಯಾ? ಸೊ ಆ ಥರ ನಾನು ಕಲ್ತಿರ್ಬೇಕು ಅಂತಿಲ್ಲ, ಮೋಟಿವೇಶನ್ ಕೊಟ್ಟೆ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಬಂದ್ಬಿಟ್ಟು ಸೆಟ್ಟಲ್ಲೇ ಹಿಂಗೆ ಕೂತ್ಕೊಳ್ಳೋದು, ಹಂಗೆ ಕೂತ್ಕೊಂಡು ಪಾಪ ರಾತ್ರಿ ಎಲ್ಲ ಓದಿರೋಳು ಮಲ್ಕೊಂಬಿಡೋಳು. ಆವಾಗ ನಾನು ಮೋಟಿವೇಶನ್ ಕೊಟ್ಟು ಎಬ್ಬಿಸ್ತಾ ಇದ್ದೆ, ಏಯ್ ಎದ್ದೇಳು ಓದು ಅಂತ ಹೇಳ್ಬಿಟ್ಟು. ಹೆಂಗೆ ಅಂದರೆ ಪಕ್ಕದಲ್ಲಿ ಒಂದು ಸಾಫ್ಟ್ ಟೈ ಇರುತ್ತೆ, ಟಾಯ್, ಅದನ್ನ ಮುಖದ ಮೇಲೆ ಸರಿಯಾಗಿ ಎಸಿತಿದ್ರು ಭಾಗ್ಯಮ್ಮ ಇವರು ಅಂತ ಇದ್ದೆ. ಸೊ ಇವನಿಗೂ ಅಷ್ಟೇ ಎಕ್ಸಾಮ್ಸ್ ಇರೋ ಟೈಮಲ್ಲಿ ಅದು ಸ್ಟ್ರಿಕ್ಟಾಗಿ ಓದು ಅಂತ ಮನೇಲಿ ತಾಯಂದ್ರೆ ಹೇಗೆ ಟಾರ್ಚರ್ ಕೊಡ್ತಾರೋ ಹಾಗೆ ನಾನು ಕೂಡ ಹೇಳಿದ್ರು ಅವ್ರ ಗೈಡೆನ್ಸಿಂದ ತೆಗ್ದಿರೋದು ಅಂತ. ಬೆಳಗ್ಗೆ ಎಲ್ಲ ನಮ್ಮಮ್ಮ ಶ್ರಮ ಪಟ್ಟು ಶೂಟಿಂಗ್ ಮಾಡಿ ನೈಟೆಲ್ಲ ನನ್ನನ್ನು ಕೂತ್ಕೊಂಡು ಓದಿಸ್ತಿದ್ರು ಗೈಸ್. ಅದಕ್ಕೆ ನಾನು ನೈಟ್ ನಿದ್ದೆ ಮಾಡ್ತಿರ್ಲಿಲ್ಲ, ಶೂಟಿಂಗಲ್ಲೂ ನಿದ್ದೆ ಮಾಡ್ತಿದ್ದೆ. ಬಟ್ ಇವ್ರಿಗೆ ಗೊತ್ತಲ್ಲ, ಹೈಪರ್ ಆ್ಯಕ್ಟಿವ್, ಎರಡು ಕಡೆನೂ ಫುಲ್ಲು ಕೆಲಸ ಮಾಡ್ತಿದ್ರು. ಸೊ ಜೋಶ್ ಇದ್ದಾವೆ ಮಕ್ಕಳು, ತುಂಬಾ ಚೆನ್ನಾಗಿ ಓದ್ತಾ ಇದ್ದಾವೆ ಕೂಡ. ಸೊ ಎಲ್ಲ ಮಕ್ಕಳು ಇವರಿಂದ ಇನ್ಸ್ಪಿರೇಷನ್ ತಗೋಬೇಕು.